ಭಾರತ ದೇಶದ ಔಷಧಗಳ ಮೇಲೆ ಶೇಕಡ 100ರಷ್ಟು ಪ್ರತಿ ಶುಂಕ ವಿಧಿಸಿದ ದೇಶ ಅಮೆರಿಕ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ನೀಡಿದ ದೇಶ ಮೊದಲ ಖಾಸಗಿ ವನ್ಯಜೀವಿ ರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರ ಯಾವುದು? ವಂತಾರ. 5ನೇ ಅಖಿಲ ಭಾರತ ರಾಜಭಾಷಾ ಸಮ್ಮೇಳನ ಎಲ್ಲಿ ನಡೆಯಿತು? ಗುಜರಾತ್ನ ಗಾಂಧಿನಗರ. ಈ ವರ್ಷದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗಿರುವಂತಹ ಪ್ರದೇಶ ಎಂಬ ಹಿರಿಮೆಯನ್ನು ಪಡೆದುಕೊಂಡ ಸ್ಥಳ ಮಹಾರಾಷ್ಟ್ರದ ಪುಣೆ ಬಳಿ ಇರುವ ತಾಮ್ಹಿಣಿ. G20 ಎನರ್ಜಿ ಮಿನಿಸ್ಟರ್ಸ್ ಮೀಟಿಂಗ್ 2025 ಆತಿಥ್ಯ ವಹಿಸಿಕೊಂಡ ದೇಶ ಭಾರತ. ಭಾರತದ ಮೊದಲ ಸ್ಲಂ ಮುಕ್ತ ನಗರ ಚಂಡೀಗಢ. 2025-26ನೇ ಇರಾನಿ ಕಪ್ ವಿಜೇತರು ವಿದರ್ಭ ತಂಡ. ಸ್ವಚ್ಛ ವಾಯು ಸರ್ವೇಕ್ಷಣಾ ಪ್ರಶಸ್ತಿ 2025 ಮೊದಲನೇ ಸ್ಥಾನ ಇಂಡೋರ್. ಯುಎಸ್ ಓಪನ್ ಚಾಂಪಿಯನ್ಶಿಪ್ 2025 ಪುರುಷ ಸಿಂಗಲ್ಸ್ ವಿಜೇತರು ಕಾರ್ಲಸ್ ಅಲ್ಕರಾಜ್. ಯುಎಸ್ ಓಪನ್ ಚಾಂಪಿಯನ್ಶಿಪ್ 2025 ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಬಂದು ಅರೈನಾ ಸಬಲಂಕಾ. ಭೈರಾವಿ ಸೈರಾಂಗ್ ರೈಲು ಮಾರ್ಗ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಆಯಿತು? ಮಿಜೋರಾಂ. 2023ನೇ ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರು ಮಲಯಾಳಂನ ಮೋಹನ್ ಲಾಲ್. ಮರಣೋತ್ತರವಾಗಿ ಪಿವಿ ನರಸಿಂಹರಾವ್ ಆರ್ಥಿಕ ಪ್ರಶಸ್ತಿ ಯಾರಿಗೆ ಲಭಿಸಿದೆ? ಮನಮೋಹನ್ ಸಿಂಗ್. ಎಮ್ಮಿ ಅವಾರ್ಡ್ಗೆ ನಾಮನಿರ್ದೇಶನಗೊಂಡ ಭಾರತದ ಚಿತ್ರ ಅಮರ್ ಸಿಂಗ್ ಚಮ್ಕೀಲಾ. 1925ರಲ್ಲಿ ಸ್ಥಾಪನೆಯಾಗಿ ಇತ್ತೀಚೆಗೆ ಶತಮಾನೋತ್ಸವ ಆಚರಿಸಿಕೊಂಡ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘವನ್ನು ಸ್ಥಾಪಿಸಿದವರು ಕೆ.ಬಿ. ಹೆಗ್ಡೆವಾರ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಭಾರತದ ಮೊದಲ ಬಾಹ್ಯಾಕಾಶ ಗೋಳ ವೀಕ್ಷಣಾಲಯ ಆಸ್ಟ್ರೋಸ್ಯಾಟ್ಸ್. ಮೇರಾ ಹೌ ಚೋಂಗ್ಬಾ ಹಬ್ಬವನ್ನು ಆಚರಿಸಿದ ರಾಜ್ಯ ಮಣಿಪುರ್. ಅಂತಾರಾಷ್ಟ್ರೀಯ ಪರ್ಪಲ್ ಫೆಸ್ಟಿವಲ್ 2025 ಯಾವ ಭಾರತೀಯ ರಾಜ್ಯದಲ್ಲಿ ಆರಂಭಿಸಲಾಯಿತು? ಗೋವಾ. ಇತ್ತೀಚೆಗೆ ಸ್ಫೋಟಗೊಂಡ ಮೌಂಟ್ ಲೆವೋಟೋಬಿ ಯಾವ ದೇಶದಲ್ಲಿದೆ? ಇಂಡೋನೇಷ್ಯಾ. ಟೆಲಿಮಾನಸ್ ಮಾನಸಿಕ ಆರೋಗ್ಯ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಯಿತು? ದೀಪಿಕಾ ಪಡುಕೋಣೆ. ದಕ್ಷಿಣ ಏಷ್ಯಾದ ಮೊದಲ ಕೋರಲ್ ಲಾರ್ವಾ ಕ್ರಯೋ ಬ್ಯಾಂಕ್ ಅನ್ನು ಯಾವ ದೇಶ ಸ್ಥಾಪಿಸಲಿದೆ? ಫಿಲಿಪೈನ್ಸ್. ಭಾರತದ ಯಾವ ನಗರವು 10ನೇ ರಾಷ್ಟ್ರೀಯ ಮಟ್ಟದ ಮಾಲಿನ್ಯ ಪ್ರತಿಕ್ರಿಯಾ ಅಭ್ಯಾಸ ನ್ಯಾಟ್ ಪೋಲಾರೆಕ್ಸ್ ಅನ್ನು ಆಯೋಜಿಸಿತು? ಚೆನ್ನೈ.